ಮೂಡಿಸ್ತಾ ಇದೆ ಈಗ ಬಂಗ್ಲೆ ಗುಡ್ಡದ ರಹಸ್ಯ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಧರ್ಮಸ್ಥಳ ಬಂಗ್ಲೆ ಗುಡ್ಡದ ಕಾಡಿನಲ್ಲಿ ಸಿಕ್ಕಿತ ಕಳೆ ಬರಹ. ಊಟಕ್ಕೂ ಹೋಗದೆ ಕಾಡಿನಲ್ಲೇ ಎಸ್ಐಟಿ ಅಧಿಕಾರಿಗಳ ಶೋಧ. ಅಗಿಯೋ ಜಾಗಕ್ಕೆ 2 ಮೂಟೆ ಉಪ್ಪು ತೆಗೆದುಕೊಂಡು ಹೋಗಿದೆ ಎಸ್ಐಟಿ. ಗುಡ್ಡದ ಮೇಲೆ ತಲೆ ಬುರುಡೆ ಮತ್ತು ಮೂಳೆಗಳು ಪತ್ತೆಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಅರಣ್ಯದೊಳಗೆ ಕಳೆ ಬರಹ ಪತ್ತೆಯಾಗಿರೋ ಸಾಧ್ಯತೆ ಇದೆ. ಸೊ ಹಾಗಾಗಿ ಗುಡ್ಡದ ಮೇಲೆ 2 ಮೂಟೆ ಉಪ್ಪಿನ ಮೂಟೆಯನ್ನ ರವಾನೆ ಮಾಡಲಾಗಿದೆ. ಉಪ್ಪಿನ ಮೂಟೆ ತೆಗೆದುಕೊಂಡು ಹೋಗಿದ್ದಾರೆ ಸಿಬ್ಬಂದಿ. ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಈ ಬಂಗ್ಲೆ ಗುಡ್ಡದ ರಹಸ್ಯ. ಧರ್ಮಸ್ಥಳದ ಬಂಗ್ಲಾ ಗುಡ್ಡದ ಕಾಡಿನಲ್ಲಿ ಕಳೆ ಬರಹ ಸಿಕ್ಕಿತ ಅನ್ನುವಂತ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಅಗೆಯೋ ಜಾಗಕ್ಕೆ 2 ಮೂಟೆ ಉಪ್ಪು ತೆಗೆದುಕೊಂಡಿದ್ದು ಹೋಗಿ ಯಾಕೆ ಉಪ್ಪ್ಯಾಕೆ ಈಗ ಬಂಗ್ಲೆ ಗುಡ್ಡದ ಮೇಲೆ? ಹಾಗಾದ್ರೆ ಗುಡ್ಡದ ಮೇಲೆ ತಲೆಬುರುಡೆಗಳು, ಅಸ್ಥಿ ಪಂಜರ, ಕಳೆ ಬರ ಪತ್ತೆಯಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದೇ ಕಾರಣಕ್ಕಾಗಿ ಗುಡ್ಡದ ಮೇಲೆ 2 ಉಪ್ಪಿನ ಮೂಟೆಯನ್ನ ತೆಗೆದುಕೊಂಡು ಹೋಗಲಾಗಿದೆ ಅನ್ನುವಂತ ಮಾಹಿತಿ ರೆಬಲ್ ಟಿವಿಗೆ ಲಭ್ಯವಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಈಗ ಬಂಗ್ಲೆ ಗುಡ್ಡದ ರಹಸ್ಯ. ಧರ್ಮಸ್ಥಳ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಿತ ಕಳೆ ಬರಹ ಅನ್ನುವಂತ ಪ್ರಶ್ನೆಗಳು ನಿರ್ಮಾಣ ಆಗ್ತಾ ಇದೆ. ವೀಕ್ಷಕರೇ, ಬಹಳ ಪ್ರಮುಖವಾಗಿ 9 ಮತ್ತು 10ರಲ್ಲೂ ಕೂಡ ಏನೋ ಒಂದಷ್ಟು ಅಂಶಗಳು ಸಿಕ್ಕಿವೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಗೌಪ್ಯತೆಯನ್ನು ಕಾಪಾಡಿಕೊಳ್ತಾ ಇದ್ದಾರೆ. ಈಗ 11ನೇ ಸ್ಪಾಟ್ನಲ್ಲಿ ಶೋಧ ಕಾರ್ಯ ಮಾಡಬೇಕಿತ್ತು. 11ನೇ ಸ್ಪಾಟ್ನಲ್ಲಿ ಅಂದ್ರೆ ರಸ್ತೆ ಬದಿಯಲ್ಲಿರುವಂತಹ 11ನೇ ಸ್ಪಾಟ್ನಲ್ಲಿ ಶೋಧ ಕಾರ್ಯ ಮಾಡಬೇಕಿತ್ತು. ಆದರೆ 11ನೇ ಸ್ಪಾಟ್ನಲ್ಲಿ ಶೋಧ ಕಾರ್ಯ ಮಾಡಿಲ್ಲ. ಬದಲಾಗಿ ಬಂಗ್ಲೆ ಗುಡ್ಡಕ್ಕೆ ಕರೆದುಕೊಂಡು ಹೋದ್ರು. ಅನಾಮಿಕನ ಮಾಹಿತಿಯ ಮೇರೆಗೆ, ಖಚಿತ ಮಾಹಿತಿಯ ಮೇರೆಗೆ, ಆತನ ವಿಶ್ವಾಸದ ಮೇರೆಗೆ ಬಂಗ್ಲೆ ಗುಡ್ಡಕ್ಕೆ ಕರೆದುಕೊಂಡು ಹೋದ್ರು. ಈಗ ಬಂಗ್ಲೆ ಗುಡ್ಡದಲ್ಲಿ ಸಿಬ್ಬಂದಿಗಳು ಊಟನೂ ಮಾಡಿಲ್ಲ, ಎಸ್ಐಟಿ ಅಧಿಕಾರಿಗಳು ಊಟ ಮಾಡಿಲ್ಲ, ಮತ್ತೆ ಯಾರೆಲ್ಲ ಇದ್ದಾರೆ ಅಲ್ಲಿ FSL ಅಧಿಕಾರಿಗಳು ಊಟ ಮಾಡಿಲ್ಲ. ಅಲ್ಲಿಗೆ ಹೋದವರು ಈಗಲೂ ವಾಪಸ್ ಬರಲಿಲ್ಲ. ಆದ್ರೆ 2 ಉಪ್ಪಿನ ಮೂಟೆಯನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಕಾರಣ ಏನು, ಕಾರಣ ಯಾಕೆ ಅಂತ ಹೇಳ್ತೀವಿ ರೆಬಲ್ ಟಿವಿಯಲ್ಲಿ. ಬ್ರೇಕಿಂಗ್ ಫೈರ್ ಮಾಡಿ ಈಗ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ರೆಬಲ್ ಟಿವಿಯಲ್ಲಿ ಮಾತ್ರ. ಈಗ ಬಂಗ್ಲೆ ಗುಡ್ಡದಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ನಿಮ್ಮ ರೆಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ಕೊಡ್ತಾ ಇದ್ದೀವಿ. ನಮಗೆ ಮಾಹಿತಿ ಲಭ್ಯ ಆಗಿದೆ. ಬಂಗ್ಲೆ ಗುಡ್ಡದಲ್ಲಿ ಅಸ್ಥಿ ಪಂಜರದ ಹಲವು ಭಾಗಗಳು ಪತ್ತೆಯಾಗಿದೆ ಅನ್ನುವಂತ ಡೀಟೇಲ್ಸ್. ಊಟದ ಬ್ರೇಕ್ ಕೊಡದೆ ಹುಡುಕಾಟ ನಡೀತಾ ಇದೆ. ಊಟ ಮಾಡೋದಕ್ಕೂ ಬಿಟ್ಟಿಲ್ಲ, ಯಾರಿಗೂ ರೆಸ್ಟ್ ಇಲ್ಲ. ಒಂದಿಷ್ಟು ಮೂಳೆಗಳು ಸಿಕ್ಕ ಬಗ್ಗೆ ರೆಬಲ್ ಟಿವಿಗೆ ಮಾಹಿತಿ ಲಭ್ಯವಾಗಿದೆ. ಅನಾಮಿಕ ತೋರಿಸಿದ ಜಾಗದಲ್ಲಿ ಶೋಧ ಮುಂದುವರೆದಿದೆ. ರೆಬಲ್ ಟಿವಿಯಲ್ಲಿ ನಾನ್ ಸ್ಟಾಪ್ ಕವರೇಜ್ ಅನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಾನ್ ಸ್ಟಾಪ್ ಕವರೇಜ್ ನೋಡಿ. ಇಲ್ಲಿ ಬಂಗ್ಲೆ ಗುಡ್ಡದಲ್ಲಿ ಒಂದಷ್ಟು ತಲೆಬುರುಡೆ ಮತ್ತು ಮೂಳೆಗಳು, ಅಸ್ಥಿ ಪಂಜರದ ಕಳೆ ಬರಹ ಪತ್ತೆಯಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದ್ರೆ ಕಾರ್ಮಿಕರಿಗೆ ಊಟಕ್ಕೂ ಕೂಡ ಕಳಿಸದೆ, ಎಸ್ಐಟಿ ಅಧಿಕಾರಿಗಳು ಊಟಕ್ಕೂ ಕೂಡ ಹೋಗದೆ ನಿರಂತರವಾಗಿ 11ನೇ ಸ್ಪಾಟ್ ಅನ್ನು ಬಿಟ್ಟು ಬಂಗ್ಲೆ ಗುಡ್ಡಕ್ಕೆ ಹೋಗಿ ಅಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದರೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಬಂಗ್ಲೆ ಗುಡ್ಡದಲ್ಲಿ ಅಸ್ಥಿ ಪಂಜರದ ಕಳೆ ಬರಹ ಸಿಕ್ಕಿದೆ ಮತ್ತು ತಲೆಬುರುಡೆ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಅನಾಮಿಕನ ವಿಶ್ವಾಸದಂತೆ ಅಲ್ಲಿ ಸಿಕ್ಕಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಬನ್ನಿ ಮತ್ತಷ್ಟು ಮಗದಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಸದ್ಯ ಅಸ್ಥಿ ಪಂಜರ ಸಿಕ್ಕರು ಎಸ್ಐಟಿ ತಂಡ ಯಾಕೆ ಮಾಹಿತಿಯನ್ನು ನೀಡ್ತಾ ಇಲ್ಲ? ಮಾಹಿತಿ ನೀಡುವಲ್ಲಿ ಗೌಪ್ಯತೆ ಕಾಪಾಡುತ್ತಿದೆಯಾ ಎಸ್ಐಟಿ ಅನ್ನುವಂಥ ಪ್ರಶ್ನೆಗಳು ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ಪ್ರಭಾವಿಗಳ ಒತ್ತಡದಿಂದ ಮಾಹಿತಿಯನ್ನ ಮರೆಮಾಚುತ್ತಿದೆಯಾ ಎಸ್ಐಟಿ? ಸಿಕ್ಕ ಮೂಳೆಗಳು ಅಂದ್ರೆ 9 ಮತ್ತು 10ರಲ್ಲಿ ಮೂಳೆಗಳು ಸಿಕ್ಕಿದೆ ಅನ್ನುವಂಥ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಎಸ್ಐಟಿ ಗೌಪ್ಯತೆಯನ್ನು ಕಾಪಾಡಿಕೊಳ್ತಾ ಇದೆ. ಕಾರಣ ಏನು? ಇದು ತನಿಖೆಗೆ ತೊಂದರೆ ಆಗುತ್ತೆ ಅಂತನಾ, ಅಥವಾ ಪ್ರಭಾವಿಗಳ ಒತ್ತಡ ಇದೆ ಅಂತನಾ? ಇದಕ್ಕೊಂದು ಸರಿಯಾದ ರೀಸನ್ ಬೇಕಲ್ವಾ? 6ನೇ ಸ್ಪಾಟ್ನಲ್ಲಿ ಯಾವಾಗ ಮೂಳೆ ಸಿಕ್ತು, ಅದು ಯಾವಾಗ ಆ ವಿಚಾರ ಜಾಹೀರಾತಾಯಿತು, ಆ ಕ್ಷಣದಿಂದ ಗೌಪ್ಯತೆಯನ್ನು ಕಾಪಾಡಿಕೊಳ್ತಾ ಇದೆ ಎಸ್ಐಟಿ. ಕಾರಣ ಏನಿರಬಹುದು? ಸಾಕ್ಷ್ಯನಾಶ ಆಗುತ್ತೆ, ಎಲ್ರಿಗೂ ಗೊತ್ತಾದರೆ ತನಿಖೆಯಲ್ಲಿ ಕಷ್ಟ ಆಗುತ್ತೆ ಅಂತನಾ, ಅಥವಾ ಯಾರಾದರೂ ಪ್ರಭಾವಿಗಳ ಒತ್ತಡನ? ಎಸ್ಐಟಿಗೆ ನಾವು ರೆಬಲ್ ಟಿವಿ ಮಾಡುತ್ತಿರುವಂಥ ಪ್ರಶ್ನೆ. ಓಕೆ, ನೀವು ಗೌಪ್ಯತೆಯನ್ನು ಕಾಪಾಡಿಕೊಂಡು ನಿಷ್ಪಕ್ಷಪಾತವಾದ ತನಿಖೆಯನ್ನು ನಡೆಸ್ತೀರಂದ್ರೆ ಇಟ್ಸ್ ಓಕೆ, ನೋ ಇಶ್ಯೂಸ್, ಕ್ಯಾರಿ ಆನ್.
ಆದ್ರೆ ಪ್ರಭಾವಿಗಳ ಒತ್ತಡ ಇದೆಯಾ, ಮುಚ್ಚಿಡುವಂತಹ ಸಾಹಸ ಮಾಡ್ತಾ ಇದ್ದಾರಾ ಯಾರಾದರೂ ಇಲ್ಲಿ? ಆದರೆ ನನಗೆ ನಂಬಿಕೆ ಇದೆ, SIT ಇಲ್ಲಿ ನಿಷ್ಪಕ್ಷಪಾತವಾದಂಥ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಗೊತ್ತಾಗುತ್ತೆ, ಸತ್ಯ ಬಯಲಿಗೆ ಇಳಿತಾರೆ ಅನ್ನೋ ವಿಶ್ವಾಸ ಇದೆ. ಯಾವುದೋ ಬಂಗ್ಲೆ ಗುಡ್ಡದಲ್ಲಿ ಮೂಳೆಗಳು ಪತ್ತೆಯಾಗಿವೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಅಲ್ಲೆಲ್ಲ ತಗೊಂಡೋಗಿ ಹೂತಾಕುವಂಥ ನೆಸೆಸಿಟಿ ಏನ್ರಿ ಇತ್ತು? ಬಂಗ್ಲೆ ಗುಡ್ಡದಲ್ಲಿ ಏನು ಸಹಜ ಸಾವಾದ್ರೂ ಕೂಡ ಅದನ್ನು ಪ್ರಕರಣ ದಾಖಲಿಸಿಕೊಂಡು ನಾರ್ಮಲ್ ಆಗಿ ಕಂದಾಯ ಭೂಮಿಯಲ್ಲೋ ಸರ್ಕಾರಿ ಭೂಮಿಯಲ್ಲೋ ಹೂತಾಕ್ಬೋದಿತ್ತಲ್ವೇ, ಅಂತ್ಯಕ್ರಿಯೆ ಮಾಡ್ಬೋದಿತ್ತಲ್ವೇ? ಆದರೆ ಬಂಗ್ಲಾ ಗುಡ್ಡದಲ್ಲಿ ಯಾಕೆ? ಅರ್ಥಾತ್ ಅನಾಮಿಕ ಕೊಟ್ಟಿರುವಂಥ ಸ್ಟೇಟ್ಮೆಂಟ್, ಆತ ತಲೆ ಬುದ್ಧಿ ಓಡಿಸ್ಬಿಟ್ಟಿದ್ದಾನೆ. ನೋಡ್ರಪ್ಪ, ನೀವು 11ರಲ್ಲಿ ತೆಗಿಬೇಡಿ, 11ರಲ್ಲಿ ಬೇಡ, 11ರಲ್ಲಿ ಬೇಕಾದ್ರೆ ನಾಳೆ ತೆಗಿಯೋಣ, ಬನ್ನಿ ನಾನೊಂದು ಸ್ಪಾಟ್ ಕರ್ಕೊಂಡು ಹೋಗ್ತೀನಿ, ಈಗಲೇ ಹೋಗೋಣ ಅಂತೇಳಿ SITಯನ್ನು ಮನವೊಲಿಸಿ ಆ ಅನಾಮಿಕ ಬಂಗ್ಲೆ ಗುಡ್ಡಕ್ಕೆ ಕರೆದುಕೊಂಡು ಹೋಗಿ ತೋಡಿಸ್ಬಿಟ್ಟ. ಈಗ ಅಲ್ಲಿ ಬುರುಡೆ ಮತ್ತು ಮೂಳೆಗಳು ಪತ್ತೆಯಾಗಿವೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಇದಕ್ಕೆ ಪುಷ್ಟಿ ನೀಡುವಂತೆ ಜಾಗಕ್ಕೆ ಉಪ್ಪಿನ ಮೂಟೆಯನ್ನು ತೆಗೆದುಕೊಂಡು ಹೋಗಿದ್ದಾರೆ ವೀಕ್ಷಕರೇ. 2 ಮೂಟೆ ಉಪ್ಪಿನ ಮೂಟೆಯನ್ನು ತೆಗೆದುಕೊಂಡು ಹೋಗಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ. ಒಂದು ಕಡೆ ದೂರುದಾರನ ನಡವಳಿಕೆ ಬಗ್ಗೆ SITಗೆ ಅನುಮಾನ ಇತ್ತು. ಜುಲೈ 11ರಂದು ಕೋರ್ಟ್ಗೆ ತಲೆಬುರುಡೆ ಒಪ್ಪಿಸಿ ಕೋರ್ಟ್ನಲ್ಲಿ ಹೇಳಿಕೆಯನ್ನು ದಾಖಲಿಸಿದ್ದ. ತಲೆಬುರುಡೆ ಸ್ಥಳ ಮಹಜರು ಮಾಡಿರುವ SIT, ಈಗಾಗಲೇ ಸ್ಥಳ ಮಹಜರು ಮಾಡಿದೆ SIT. ಕೋರ್ಟ್ಗೆ ಒಪ್ಪಿಸಿದ್ದ ತಲೆಬುರುಡೆ ಸುಲಭವಾಗಿ ಸಿಕ್ಕಿದ್ದ ಹೇಗೆ ಅನ್ನುವಂಥ ಪ್ರಶ್ನೆ. ಈಗ ಕೋರ್ಟ್ಗೆ ಒಪ್ಪಿಸಿದ್ದ ತಲೆಬುರುಡೆ ಸುಲಭವಾಗಿ ಸಿಕ್ಕಿದ್ದ ಹೇಗೆ? ಈಗ ಎಷ್ಟೇ ಹುಡುಕಿದ್ರು ಒಂದು ರೀತಿಯಲ್ಲಿ ಒಂದಷ್ಟು ಜಾಗಗಳಲ್ಲಿ, ಅಂದ್ರೆ ಸುಮಾರು 9 ಸ್ಪಾಟ್ನಲ್ಲಿ ಶವಗಳ ಕಳೆ ಬರಹ ಯಾಕೆ ಸಿಗ್ತಾ ಇಲ್ಲ? ಸೊ ಈ ಬಗ್ಗೆ ಅನಾಮಿಕನನ್ನ SIT ಸಿಕ್ಕಾಬಟ್ಟೆ ವಿಚಾರಣೆ ಮಾಡ್ತು. ದೂರುದಾರನ ನಡವಳಿಕೆ ಬಗ್ಗೆ SIT ಅನುಮಾನವನ್ನು ವ್ಯಕ್ತಪಡಿಸ್ತು. ಆಗ ಏನು ಮಾಡ್ದ SIT ಅನಾಮಿಕನಿಗೆ ಈ ರೀತಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು, ವಿಚಾರಣೆ ಮೇಲೆ ವಿಚಾರಣೆ ಮಾಡಿದಾಗ ಈ ಅನಾಮಿಕ ಏನು ಮಾಡ್ದ ಅಂತಂದರೆ, ಬನ್ರಿ 11ರಲ್ಲಿ ಬೇಡ, ಬನ್ನಿ ಹೋಗೋಣ ಮೇಲೆ ಅಂತ ಹೇಳಿ ಬಂಗ್ಲೆ ಗುಡ್ಡೆಗೆ ಕರೆದುಕೊಂಡು ಹೋದ. ಬಂಗ್ಲೆ ಗುಡ್ಡೆಗೆ ಕರೆದುಕೊಂಡು ಹೋಗಿ ತಗೊಳ್ಳಿ ನಿಮಗೆ ಎಷ್ಟು ಬೇಕು ಅಂತ ತೋರಿಸಿದಂತಿದೆ. ಈಗ ಅದಕ್ಕೆ ಪುಷ್ಟಿ ನೀಡುವಂತೆ ಉಪ್ಪಿನ ಮೂಟೆ ಯಾಕೆ ತಗೊಂಡು ಹೋದ್ರು? ಊಟ ತಗೊಂಡು ಹೋಗಿಲ್ಲ, ಅವರಿಗೆ ಊಟದ ವ್ಯವಸ್ಥೆ ಇಲ್ಲ, ಕುತ್ಕೊಳ್ಳೋದಕ್ಕೆ ಕುರ್ಚಿ ವ್ಯವಸ್ಥೆ ಇಲ್ಲ, ರೆಸ್ಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ನಿರಂತರವಾಗಿ ಅವರು ಶೋಧ ಕಾರ್ಯವನ್ನ ಬಂಗ್ಲೆ ಗುಡ್ಡದ ಮೇಲೆ ಮಾಡ್ತಿದ್ದಾರೆ. ಯಾಕೆ? ಅವರಿಗೆ ಹೊಟ್ಟೆಗೆ ಊಟ ತೆಗೆದುಕೊಂಡು ಹೋಗದ ಸಿಬ್ಬಂದಿಗಳು ಮೂಟೆಯನ್ನು ಹೊತ್ತೊಯ್ತಿದ್ದಾರೆ. ಉಪ್ಪಿನ ಮೂಟೆಯನ್ನು ಹೊತ್ತೊಯ್ತಾ ಇರೋದು ಯಾಕೆ? ಉಪ್ಪಿನ ಮೂಟೆಯೇ ಯಾಕೆ? ಈ ರೀತಿ ಒಂದಷ್ಟು ಕುತೂಹಲಗಳು, ಮತ್ತಷ್ಟು ನಿಗೂಢ ರಹಸ್ಯಗಳು ಅಲ್ಲಿ ಬಂಗ್ಲೆಗುಡ್ಡೆಯಲ್ಲಿ ಅಡಗಿದೆಯಾ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಮತ್ತಷ್ಟು ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ನಿಮಗೆ ವಿವರಣೆ ನೀಡ್ತಾ ಹೋಗ್ತೀನಿ. ಧರ್ಮಸ್ಥಳ ರಹಸ್ಯ ಹುಡುಕಾಟಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಇಲ್ಲಿ 15 ವರ್ಷದ ಬಾಲಕಿ ಸಮಾಧಿಯಾಗಿ ಆಗ್ರಹಿಸಿ ದೂರು ದಾಖಲಾಗಿದೆ. ಪೊಲೀಸರ ವಿರುದ್ಧ ಟಿ ಜಯಂತಿಂದ ದೂರು ದಾಖಲಾಗಿದೆ. ರೆಬಲ್ ಟಿವಿಯ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಎಕ್ಸ್ಕ್ಲೂಸಿವ್ ಮಾಹಿತಿ ಮತ್ತೊಮ್ಮೆ ಹೊಡಿರೋದು, ಬ್ರೇಕಿಂಗು ಮತ್ತೊಮ್ಮೆ ತಗೊಳ್ಳಿಯೋದು. ಪೊಲೀಸರ ವಿರುದ್ಧ ಟಿ ಜಯಂತ್ರಿಂದ ದೂರು ದಾಖಲಾಗಿರೋದು ಏನು ಅಂತಂದ್ರೆ, ಅಲ್ಲಿ ಅಪ್ರಾಪ್ತೆಯನ್ನ ಹೂತಾಕಿದ್ದಾರೆ. 15 ವರ್ಷದ ಬಾಲಕಿಯನ್ನ ನೋಡಿ. ಅಲ್ಲಿ ಧರ್ಮಸ್ಥಳ ರಹಸ್ಯ ಹುಡುಕಾಟಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಇಲ್ಲಿ 15 ವರ್ಷದ ಬಾಲಕಿ ಸಮಾಧಿಯಾಗಿ ಹೋಗಿ ಆಗ್ರಹಿಸಿ ದೂರು ದಾಖಲಾಗಿದೆಯಂತೆ. ಪೊಲೀಸರ ವಿರುದ್ಧ ಟಿ ಜಯಂತ್ ದೂರು ದಾಖಲಿಸಿದ್ದಾರೆ. SITಗೆ ಮನವಿ ಮಾಡಿದ್ದಾರೆ ದೂರುದಾರ ಜಯಂತ್. ಧರ್ಮಸ್ಥಳ ರಹಸ್ಯ, ಇಲ್ಲಿ ಧರ್ಮಸ್ಥಳ ರಹಸ್ಯ ಬಯಲಾಗುತ್ತಾ ಅನ್ನುವಂತ ಪ್ರಶ್ನೆಯಲ್ಲಿ ಈಗ ಧರ್ಮಸ್ಥಳ ರಹಸ್ಯ ಈ ಮುಖೇನ ಬಯಲಾಗುತ್ತಾ? ಈ ವ್ಯಕ್ತಿ ಬಂದಿರೋ ಮುಖೇನ ಬಯಲಾಗುತ್ತಾ? 2ನೇ ದೂರುದಾರ, ಈತನನ್ನು ನಾವೀಗ 2ನೇ ಭೀಮ ಅಂತ ಕರೆಯಬಹುದು. ಯಾಕಂತಂದ್ರೆ ಈತ ನೇರವಾಗಿ ತನ್ನ ಹೆಸರನ್ನು ಹೇಳಿಕೊಂಡು ತನ್ನ ಐಡೆಂಟಿಟಿಯನ್ನು ತೋರಿಸ್ಕೊಂಡು ನಾನೇ ನನ್ನ ಕಣ್ಣಾರೆ ನೋಡಿದ್ದೇನೆ, ನಾನೇ ಪ್ರತ್ಯಕ್ಷದರ್ಶಿ, 15 ವರ್ಷದ ಬಾಲಕಿಯನ್ನ ನನ್ನ ಕಣ್ಣಾರೆ ಹೂತಿದ್ದಾರೆ, ಒಂದೇ ಒಂದು ಪ್ರಕರಣವನ್ನು ದಾಖಲಿಸಿಕೊಳ್ಳದೆ ಅಂತೇಳಿ ಈ ಟಿ ಜಯಂತ್ ಪೊಲೀಸರ ವಿರುದ್ಧವೇ ದೂರನ್ನ ಕೊಡೋದಕ್ಕೆ SIT ಕಚೇರಿ ಬಳಿ ಬಂದಿದ್ರು. SIT ಕಚೇರಿ ಬಳಿ SIT ಅಧಿಕಾರಿಗಳಿಲ್ಲದ ಕಾರಣ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. 15 ವರ್ಷದ ಬಾಲಕಿಯನ್ನು ಹೂತಿರೋ ಜಾಗ ಯಾವುದದು? ಕಲ್ಲೇರಿ ರಹಸ್ಯ ಬಹಳ ನಿಗೂಢವಾಗಿ ಉಳ್ಕೊಂಡಿದೆ.
ಬನ್ನಿ ಈ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಅಪ್ರಾಪ್ತೆಯನ್ನ ಪೊಲೀಸ್ ಅಧಿಕಾರಿ ಹೂತು ಹಾಕಿದ್ದಾರೆ. ದೂರುದಾರ ಜಯಂತ್ ಗಂಭೀರ ಆರೋಪ ಮಾಡ್ತಿದ್ದಾರೆ. ಪೊಲೀಸ್ ಅಧಿಕಾರಿ ವಿರುದ್ಧ ಕಾನೂನು ಕ್ರಮಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಎಸ್ಐಟಿಗೆ ಮನವಿ ಮಾಡಿದ್ದಾರೆ ದೂರುದಾರ ಜಯಂತ್. ನೋಡಿ ಅಲ್ಲಿ ಅಪ್ರಾಪ್ತೆಯನ್ನ ಪೊಲೀಸ್ ಅಧಿಕಾರಿಯೇ ಹೂತಾಕಿದ್ದಾರಂತೆ. ಇದು ರೆಬಲ್ ಟಿವಿಗೆ ಸಿಕ್ಕಿರುವಂತಹ ಮೇಜರ್ ಇನ್ಫಾರ್ಮೇಶನ್, ಇನ್ಸೈಡ್ ಮಾಹಿತಿ. ಪೊಲೀಸ್ ಅಧಿಕಾರಿ ವಿರುದ್ಧ ಕಾನೂನು ಕ್ರಮಕ್ಕೆ ಮನವಿ ಮಾಡಿಕೊಳ್ತಿದ್ದಾರಂತೆ. ಎಸ್ಐಟಿಗೆ ಮನವಿ ಮಾಡಿದ್ದಾರೆ ದೂರುದಾರ ಜಯಂತ್. ದೂರುದಾರ ಜಯಂತ್ನ ಎಂಟ್ರಿಯಿಂದ ಧರ್ಮಸ್ಥಳ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಇದು ವೆರಿ ಇಂಪಾರ್ಟೆಂಟ್ ಸುದ್ದಿ. ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್. ಯಾಕೆ ಅಂತಂದ್ರೆ ಇದೇ ದೂರುದಾರ ಅನಾಮಿಕ, ಮೊದಲ ಸಾಕ್ಷಿದಾರ ಅನಾಮಿಕ ಭೀಮಾ ಅಂತ ನಾವೇನು ಕರಿತೀವಿ, ಆತ ಕೂಡ ಹೇಳಿದ್ದ 12 ರಿಂದ 15 ವರ್ಷದ ಬಾಲಕಿಯನ್ನ ಶಾಲಾ ಸಮವಸ್ತ್ರದಲ್ಲಿ ಬ್ಯಾಗ್ ಸಮೇತ ಕಲ್ಲೇರಿ ಅನ್ನುವಂಥ ಜಾಗದಲ್ಲಿ ಹೂತು ಹಾಕಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡಿದ್ದ. ಆ ಆರೋಪ ನಿಜಾನೋ ಸುಳ್ಳೋ ಗೊತ್ತಿಲ್ಲ. ನಾವು ಜಡ್ಜ್ಮೆಂಟ್ ಕೊಡ್ಲಿಕ್ಕೆ ನಾವು ಯಾರೂ ಅಲ್ಲ. ತನಿಖೆ ನಂತರವೇ ಒಂದಷ್ಟು ಸತ್ಯಗಳು ಹೊರಬರಬೇಕು. ಆದರೆ ಅನುಮಾನಗಳು ವ್ಯಕ್ತ ಆದಾಗ, ಆರೋಪಗಳು ಬಂದಾಗ ಎಸ್ಐಟಿ ರಚನೆಯಾಗಿ ತನಿಖೆ ಆಗ್ತಾ ಇದೆ, ಸಂತೋಷ. ಆದರೆ ಈಗ ಎರಡನೇ ದೂರುದಾರ ಬಂದಿದ್ದಾರಲ್ಲ, ಈ ಎರಡನೇ ದೂರುದಾರನ ಒಂದಷ್ಟು ಸಾಕ್ಷಿಗಳಿವೆಯಲ್ಲ, ಆತ ಕೊಡ್ತಿರುವಂಥ ಹೇಳಿಕೆಗಳಿವೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್ ಈಗ. ಯಾಕಂದ್ರೆ ಆತ ಹೇಳಿದ್ದು ಮತ್ತೆ ಈತ ಹೇಳಿದ್ದು ಎರಡೂ ಕೂಡ ಒಂದೇ. 15 ವರ್ಷದ ಬಾಲಕಿಯನ್ನ ಹೂತಾಕಿದ್ದಾರೆ. ಆ ಜಾಗವನ್ನ ಅಗಿಬೇಕು ಅಂತೇಳಿ ಈ ಎರಡನೇ ದೂರುದಾರ ಜಯಂತ್ ಆಗ್ರಹಿಸುತ್ತಿದ್ದಾರೆ. ಅದು ಕೇವಲ ಬೇರೆ ಯಾರೂ ಅಲ್ಲ, ಅದನ್ನ ಹೂತಾಕಿದ್ದು ಆ ಸಂದರ್ಭದಲ್ಲಿ ಇದ್ದಂತ ಪೊಲೀಸ್ ಅಧಿಕಾರಿ ಅಂತೇಳಿ ಅತಿ ದೊಡ್ಡ ಆರೋಪವನ್ನ ಮಾಡ್ತಾ ಇದ್ದಾರೆ ಸ್ವಾಮಿಗಳೇ. ಅತಿ ದೊಡ್ಡ ಆರೋಪವನ್ನ ಮಾಡ್ತಿದ್ದಾರೆ. ಯಾರಾದರೂ ಕಾಟಾಚಾರಕ್ಕೆ ಮಾಡ್ತಾರೇನ್ರಿ? ಯಾರಿಗಾದರೂ ಹುಚ್ಚಿಡ್ದಿದೆಯನ್ರಿ ಬಂದು ಮಾಡೋದಕ್ಕೆ? ಈ ಥರ ಸುಳ್ಳುಗಳನ್ನು ಬಂದು ಮಾಧ್ಯಮದಲ್ಲಿ ಹೇಳಿಕೆ ಕೊಟ್ಟರೆ, SIT ಮುಂದೆಗಡೆ IPS ಅಧಿಕಾರಿಗಳ ಮುಂದೆ ಈ ರೀತಿ ಹೇಳಿಕೆಯನ್ನು ಕೊಟ್ಟರೆ, ಮಾನ್ಯ ರಾಜ್ಯ ಸರ್ಕಾರದ ಮುಂದೆ ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ಜನರನ್ನು ಉಪ್ಸೋದಕ್ಕೆ ಅಥವಾ ಜನರ ಮನಸ್ಸಲ್ಲಿ ಬೇರೆ ಆಲೋಚನೆಗಳನ್ನು ಬರ್ಸೋದಕ್ಕೆ ಈ ಅನಾಮಿಕನಿಗೆ ಅಥವಾ ಈ ಜಯಂತ್ಗೆ ಹುಚ್ಚೇನ್ರಿ? ಅವ್ರಿಗೂ ಗೊತ್ತು, ನಾವೇನಾದರೂ ಸುಳ್ಳು ಹೇಳಿ ಬಂದರೆ ನಮ್ಮನ್ನು ಎತ್ತಿಸ್ತಾರೆ, ಏರೋಪ್ಲೇನು ಹಾಕ್ತಾರೆ ಜೈಲಿಗೆ, ಜೈಲಲ್ಲೇ ಕೊಳಿಬೇಕು ಅಂತ ಗೊತ್ತಿದ್ರು ಕೂಡ ಅವರು ಬಂದು ನಾನು ಕಣ್ಣಾರೆ ಕಂಡಿದ್ದೇನೆ ಅಂತ ಹೇಳೋದಕ್ಕೆ ಹುಚ್ಚೇನ್ರಿ? ಹುಚ್ಚ ಅವರಿಗೆ? ನೋ, ನೆವರ್. ಅವರೆಲ್ಲ ಬಂದು ಇಷ್ಟು ಧೈರ್ಯವಾಗಿ ಬಂದು ಏನೋ ಫೈಲ್ ಸಮೇತ ಬಂದಿದ್ದಾರೆ. ಅಪ್ಪ ನೋಡಿ ಅಲ್ಲಿ ಫೈಲ್ ಸಮೇತ ಬಂದಿರೋದು ವೆರಿ ಇಂಪಾರ್ಟೆಂಟ್. ತಗೊಳ್ಳಿ, ನೆಕ್ಸ್ಟ್ ತಗೊಳ್ಳಿ. ಅದು 2002 ಮತ್ತು 3ರ ಅವಧಿಯಲ್ಲಿ ಏನಾಗಿತ್ತು ಅಂತ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಪಾಯಿಂಟ್ ನಂಬರ್ 1 ನಿಮಗೆ 11ನೇ ಸ್ಪಾಟ್ನಲ್ಲಿ ಶೋಧ ಕಾರ್ಯ ಆಗಲಿಲ್ಲ. 11ನೇ ಸ್ಪಾಟ್ ಬದಲು ಬೇರೆ ಜಾಗಕ್ಕೆ ಕರೆದುಕೊಂಡು ಹೋದ್ರು. ಆ ಬೇರೆ ಜಾಗ ಯಾವುದು? ಬಂಗ್ಲೆಗುಡ್ಡ. 11ನೇ ಸ್ಪಾಟ್ನಲ್ಲಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು. ಓಕೆ, 11ನೇ ಸ್ಪಾಟ್ನಲ್ಲಿ ಬೇಡವಾ? ಇಲ್ಲ, 11ನೇ ಸ್ಪಾಟ್ನಲ್ಲೂ ಕೂಡ ಮಾಡ್ತಾರೆ. ಹಾಗಾದ್ರೆ ಇವತ್ತು ಆ ಜಾಗವನ್ನು ಬಿಟ್ಟು ಹೋಗಿದ್ದಕ್ಕೆ ಏನಾದರೂ ಬೇರೆ ಕಾರಣ ಇದೆಯಾ? ಇಲ್ಲ. 100% 11ನೇ ಸ್ಪಾಟ್ನಲ್ಲೂ ಅಗೆಯೋ ಕಾರ್ಯ ನಾಳೆ ಅಲ್ಲ ನಾಡಿದ್ದು ನಡೆಯುತ್ತೆ. ಆದರೆ ಅನಾಮಿಕನ ಕಾನ್ಫಿಡೆನ್ಸ್ ನೋಡಿ, ಆತ ನೇರವಾಗಿ ಬಂಗ್ಲೆಗುಡ್ಡಕ್ಕೆ ಕರೆದುಕೊಂಡು ಹೋದ. ಎಲ್ಲರೂ ಕೂಡ ಕೇಳ್ತಾ ಇದ್ರು, ಯಾಕೆ ಬಂಗ್ಲೆಗುಡ್ಡಕ್ಕೆ ಅಂತ ಕುತೂಹಲ ಮೂಡಿಸ್ತಾ ಇತ್ತು, ನಿಗೂಢ ಇತ್ತು, ರಹಸ್ಯ ಏನಾದರೂ ಇದೆಯಾ ಅನ್ನೋ ಪ್ರಶ್ನೆಗಳು ನಿರ್ಮಾಣ ಆಗ್ತಾ ಇತ್ತು. ಆದರೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿವೆಯಂತೆ ಅಸ್ಥಿಪಂಜರದ ಕಳೆ ಬರಹ, ತಲೆ ಬುರುಡೆ ಸಿಕ್ಕಿದೆಯಂತೆ. SITಗೆ ಮನವಿ ಮಾಡಿದ್ದಾರೆ ದೂರುದಾರ ಜಯಂತ್. ಯಾಕ್ರಿ? ನೋಡ್ರಿ ಇಲ್ಲಿ ನಾನು ನಿಮಗೆ ಪಾಯಿಂಟ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ. ನೋಡ್ರಿ ಇಲ್ಲಿ 2002 ಮತ್ತು 3ರ ಅವಧಿಯಲ್ಲಿ ಮೃತದೇಹನ ಎಸೆಯಲಾಗಿತ್ತಂತೆ. 2000 ನಾನು ನಿಮಗೆ ನೀಟಾಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ನೋಡಿ. 2002 ಮತ್ತು 3ರ ಅವಧಿಯಲ್ಲಿ ಮೃತದೇಹವೊಂದನ್ನು ಎಸೆಯಲಾಗಿತ್ತು. ಯಾರು? ಈ ಜಯಂತ್ ಮಾಡ್ತಿರುವಂಥ ಆರೋಪ. ಈಗ ಬಂಗ್ಲೆಗುಡ್ಡದಲ್ಲಿ ಅಸ್ಥಿಪಂಜರ